ಅವರು ನಿಂತು ಎಲ್ಲ ಕಷ್ಟ ಸುಖಗಳು ಹಾಗೆ ಅವರು ನಮ್ಮ ಎಲ್ಲರ ಜೊತೆನೂ ಇದ್ದಾರೆ. ಮತ್ತು ಅಧ್ಯಕ್ಷರು, ಯಾವುದೇ ಉಪಾಧ್ಯಕ್ಷರು ಎಲ್ಲ ಸಮಯ ಸಂದರ್ಭಗಳಲ್ಲೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಶಾಸಕರ ಒಂದು ಮನವಿಯ ಮೇರೆಗೆ ಇವತ್ತು ಆಕ್ಟಿವ್ ಆಗಿದ್ರು. ಇವರು ಕೂಡ ಈ ಹಿಂದೆ ಮಾಲೂರು ಉಪಾಧ್ಯಕ್ಷರಾಗಿದ್ದರು, ಏರಾಜಪ್ಪ ಅಂತ ಹೇಳಿ. ಇವರು ಉಪಾಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಅವರೇ ನಮ್ಮ ಒಬ್ಬರೇ ಇದು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಇವತ್ತು ಅಧ್ಯಕ್ಷರು ಮತ್ತೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೆಲಸ ಮಾಡಬೇಕು. ಮಾಲೂರಿನ ಜಲದ ಸಮಸ್ಯೆಗಳನ್ನ ನೀಗಿಸುವ ನಿಟ್ಟಿನಲ್ಲಿ ಪುರಸಭೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈಗ ಇಬ್ಬರು ಲೇಡಿ ಆಗಿರೋದ್ರಿಂದ ಜೆಂಟ್ಸ್ ಆಗಿ ಇವತ್ತು ನಮ್ಮ ಎ ರಾಜಪ್ಪ ಇವರಿಗೆ ಅನುಭವ ಕೂಡ ಇದೆ. ಮತ್ತೆ ಈ ಹಿಂದೆ ಕೂಡ ಉಪಾಧ್ಯಕ್ಷರಾಗಿದ್ದು ಅವರು ಮಾಲೂರು ನಗರಕ್ಕೆ ಮಾಲೂರು ಪುರಸಭೆಗೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವ ಅನುಭವನೂ ಇದೆ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಜೊತೆ ಬೆರೆತು ಬಾಳಿ ಮತ್ತೆ ಕಷ್ಟ ಸುಖಗಳು, ಮಾಲೂರಿನ ಜಲದ ಸಮಸ್ಯೆಗಳು ಕೂಡ ಇವರಿಗೆ ಅರಿವಿದೆ. ಮುಂದೆ ಇವರ ಅಧಿಕಾರವನ್ನು ಮಾಲೂರಿನ ಮುಚ್ಚುಳಿಯಲ್ಲಿ ತಗೊಂಡೋಗಿ ಮತ್ತೆ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಇಬ್ಬರು ಮುಂದೆ ಜೋಡೆತ್ತರು ಥರ ಹೋಗಲಿ, ಮಾಲೂರು ಅಭಿವೃದ್ಧಿಯಲ್ಲಿ ಜಲದ ಸಮಸ್ಯೆಗಳ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಕೂಡ ಏನೋ ಬಹಳ ಅನುಭವಿ ರಾಜಕಾರಣಿ ಮಾಲೂರಿನಲ್ಲಿ. ಅವರು ಮಾಲೂರು ಯೋಜನಾ ಪ್ರಾಧಿಕಾರಕ್ಕೆ ಪುರಸಭೆಯಿಂದ ಒಬ್ಬರು ರೆಪ್ರೆಸೆಂಟೇಷನ್ ಪ್ರತಿನಿಧಿಯಾಗಿರ್ತಾ ಇದ್ರು. ಅವ್ರನ್ನ ಶಾಸಕರ ಒಂದು ಆದೇಶದ ಮೇರೆಗೆ ಅವರು ಕೂಡ ಇವತ್ತು ಸ್ಥಾಯಿ ಸಮಿತಿ ಯೋಜನಾ ಪ್ರಾಧಿಕಾರದ ಒಬ್ಬ ನಿರ್ದೇಶಕರಾಗಿ ಇವರು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಮಾಲೂರಲ್ಲಿ ಏನು ಇವತ್ತು ಕೆರೆ ಅಭಿವೃದ್ಧಿ ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿಗೂ ಅವರು ಕೈ ಜೋಡಿಸಿ ಮಾಲೂರಿನ ಒಂದು ಚಿತ್ರಣವನ್ನು ಚೇಂಜ್ ಮಾಡೋಕ್ಕೆ ಅವರೊಂದು ಬಣ ತೊಡಲಿ ಅಂತ ಹೇಳಿ ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯ ಕೆ.ವಿ. ನಂಜೇಗೌಡ ಎಮ್.ಎಲ್.ಎ ಅಣ್ಣವರು ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರಿಗೆ ಅವರು ಕೈ ಬಲಪಡಿಸಬೇಕು. ಅವ್ರಿಗೆ ಪುರಸಭೆಯಲ್ಲಿ ಏನೇ ಕೆಲಸ ಆಗಿಲ್ಲ, ಅದು ಆಗಿಲ್ಲ ಅಂತ ಪಾಪ ನೋವು ಪಡ್ತಾವ್ರೆ. ಅವ್ರಿಗೆ ಅಧ್ಯಕ್ಷರು, ನಾವು ಉಪಾಧ್ಯಕ್ಷರು, ನಮ್ಮ ವೆಂಕಟೇಶ್ ಅಣ್ಣವರು, ನಮ್ಮ ಸದಸ್ಯರು ಎಲ್ಲರೂ ಒಟ್ಟಾಗಿ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಎಲೆಕ್ಷನ್ ಬರ್ತೈತೆ. ನಾವೆಲ್ಲರೂ ಇದೇ ನೆಕ್ಸ್ಟು 27-20 ಗೆಲ್ಲಬೇಕು. ಅವ್ರ ಎಮ್.ಎಲ್.ಎ ಅವ್ರಿಗೆ ನಾವು ಅವ್ರಿಗೆ ಸಾಥ್ ಕೊಡಬೇಕು. ಎಲ್ಲ ಕೆಲಸ ಮಾಡಿ ಅವ್ರು ಸಾಥ್ ಕೊಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ವಾರ್ಡಲ್ಲಿ ಹೋಗಿ ನಿಂತ್ಕೊಂಡು ಅಧ್ಯಕ್ಷರು, ನಾವು ಉಪಾಧ್ಯಕ್ಷರು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಇಷ್ಟಪಡ್ತೀವಿ. ಆಮೇಲೆ ಎಮ್.ಎಲ್.ಎ ಅವ್ರ ಆಸೆ ಸೈಕಲ್ ಕೊಡಬೇಕು ಅಂತ, ಹೆಚ್ಚಿನ ಜವಾಬ್ದಾರಿ ತಗೊಂಡು ಸೈಟ್ ಕೊಡೋ ಕೆಲಸ ಜಲ್ದಿ ಮಾಡಬೇಕು ಅಂತ ಅದನ್ನು ಇಷ್ಟಪಡ್ತೀವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪುರಸಭೆಗೆ ಟ್ಯಾಕ್ಸ್ಗಳು ಜಾಸ್ತಿ, ಟ್ಯಾಕ್ಸ್ನ ನಾವು ಅಧ್ಯಕ್ಷರ ಹತ್ರ ಎಮ್.ಎಲ್.ಎ ಡಿಸ್ಕಸ್ ಮಾಡಿ ಏನು ಮಹಾರಾಷ್ಟ್ರ ಸರ್ಕಲ್ ಹಿಡಿದು ಮೇಲಕ್ಕಿದೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಟ್ಯಾಕ್ಸ್ಗಳು, ಈಗ ಮಾಲ್ಗಳು, ಸಿನಿಮಾ ಟ್ಯಾಕ್ಸ್ಗಳು, ಅದು ಎಷ್ಟು ಪರ್ಮಿಷನ್ ತೊಗೊಂಡಿದ್ದಾರೆ, ಎಷ್ಟು ಬಿಲ್ಡಿಂಗ್ ಕಟ್ತಾವ್ರೆ, ಎಷ್ಟು ಫ್ಲೋರ್ ತೊಗೊಂಡಿದ್ದಾರೆ, ಅದು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದಕ್ಕೆ ಟ್ಯಾಕ್ಸ್ ಬರೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಈ ಹೋಟ್ಲ್ಗಳಲ್ಲಿ ಎಲ್ಲ ಹೋಟ್ಲ್ಗಳಲ್ಲಿ ಸಂಜೆ ಬೆಳಗ್ಗೆ ಮಧ್ಯಾಹ್ನ ಈ ತಟ್ಟೆಯಲ್ಲಿ ಪೇಪರ್ ಹಾಕ್ತಾವ್ರೆ. ಆ ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡಿಸ್ಬೇಕು ಅಂತ ನನಗೆ ಇಷ್ಟ ಇದೆ. ದಯವಿಟ್ಟು ನಮ್ಮ ಅಧ್ಯಕ್ಷರು ನಾವೆಲ್ಲ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪೇಪರ್ ಹಾಕಬಾರ್ದು, ಬೇಕಾದ್ರೆ ತಟ್ಟೆಲ್ಲಿ ಹಾಕ್ಕೊಳ್ಳಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿಸ್ಬೇಕು ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಎಲ್ಲ ಸಂಸ್ಥೆನೂ ನಾವೆಲ್ಲ ಸಭೆಗೆ ಒಗ್ಗಟ್ಟಾಗಿತ್ತು ಕೆಲಸ ಮಾಡ್ತೀವಿ. ಎಮ್.ಎಲ್.ಎ ಅವ್ರಿಗೆ ಹೆಚ್ಚಿನ ಬಲ ಕೊಡ್ತೀವಿ. ನಾವೆಲ್ಲ ಮಾಲೂರು ಮಾಡೋದಕ್ಕೆ ಇಷ್ಟಪಡ್ತೀವಿ.